ಸರ್ಕಾರಿ ಶಾಲೆಗಳ ಉಳಿವಿಗೆ ದಾನಿಗಳ ನೆರವು ಅಗತ್ಯ ಎಂದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಜಿಲ್ಲಾ ಉಪಯೋಜನಾ ಉಪಸಮನ್ವಯ ಅಧಿಕಾರಿ ಸಿಎಸ್ ವೆಂಕಟೇಶ್ರವರು ಹೇಳಿದ್ದಾರೆ. ಹುಬ್ಬಳ್ಳಿಯ ಅಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಡಿಹಳ್ಳಿ ಹೊಸೂರು ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮವಸ್ತ್ರ ಮತ್ತು ಕುರ್ಚಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯವನ್ನು ಕೊಡುವಂತಹ ಪವಿತ್ರವಾದ ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ನಮಗೆ ನೀಡಿದ್ದಾರೆ. ಸಂವಿಧಾನದ ಆಶಯಗಳನ್ನು ಈಡೇರಿಸುವಂತೆ ಆಗಬೇಕು. ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆಯನ್ನು ಶಿಕ್ಷಕಿ ಎನ್. ಇಂದಿರಮ್ಮರವರು ಕೊಡುಗೆ ದಾನಿಗಳಾಗಿ ಸಮವಸ್ತ್ರ ವಿತರಣೆ ಮಾಡುವುದು ತುಂಬಾ ಸಂತೋಷದ ವಿಷಯ. ಈ ಭಾಗದ ಶಿಕ್ಷಕರು ಸಹ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಮುನ್ಸೂಚನೆಯಲ್ಲಿರುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದೊಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ, ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಮೇಡಮ್ ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ ಮಕ್ಕಳಿಗೆ. ಇಂಥ ಮಕ್ಕಳು ನಮಗೆ ಒಂದೊಂದು ಮೂರ್ತಿ ಇದ್ದಂಗೆ. ಈ ಮಕ್ಕಳನ್ನ ಸಾಕೊಳ್ಳೋದು, ಕಾಪಾಡ್ಕೊಳ್ಳೋದು, ಇದಕ್ಕೊಂದು ಭವಿಷ್ಯ ಕೊಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದೇ ರೀತಿ ಉತ್ಸುಕರಾಗಿ ಮಕ್ಕಳ ಜೊತೆಗೆ ಭವಿಷ್ಯ ರೂಪ ಆಗೋವರೆಗೂ ಜೊತೆಯಲ್ಲಿ ಇರ್ಬೇಕು. ನಾವು ಅರ್ಧಂಬರ್ಧ ಸಾಹೇಬ್ ಹೇಳ್ದಂಗೆ ಡ್ರಾಪ್ಔಟ್ ಆಗಿಬಿಟ್ರೆ ಮಕ್ಕಳು ಇಲ್ಲಿಂದ ಪ್ರೈಮರಿಯಲ್ಲಿ 13 ಇರ್ತವೆ, ಹೈಸ್ಕೂಲಿಗೆ ಬರೋಷ್ಟು 7-8 ಆಗ್ಬಿಟ್ರೆ 4-5 ಮಕ್ಕಳು ಭವಿಷ್ಯ ಹಾಳಾಗೋ ಅದಕ್ಕೆ ಎಲ್ಲರೂ ಸಹ ದಯವಿಟ್ಟು ಇದೊಂದು ಈ ಏರಿಯಾ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಏರಿಯಾ. ಇಲ್ಲಿ ಕೆಲವು ಜನಾಂಗದ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅಂತ ಮಕ್ಕಳಿಗೆ ಭವಿಷ್ಯ ಕೊಡುವಂತ ಜವಾಬ್ದಾರಿ ಹಿರಿಯರ ಮೇಲಿದೆ. ಹಾಗಾಗಿ ನಾವೆಲ್ಲರೂ ತಿಳಿದಂತರಾಗಿ ಬೇರೆ ಎಲ್ಲ ಕೆಲಸ ಮಾಡ್ತೀವಿ. ನಾವು ಗ್ರಾಮ ಪಂಚಾಯತಿಯಲ್ಲಿ, ಪೋಸ್ಟ್ ಆಫೀಸಲ್ಲಿ, ಬ್ಯಾಂಕ್ ಅಲ್ಲಿ, ಹೊಲಗದ್ದೆಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಪತ್ರಿಕಾ ಮಾಧ್ಯಮದವರು ಇದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಗೆ ವ್ಯವಸ್ಥೆ ಗೊತ್ತಿದೆ, ವ್ಯವಸ್ಥೆ ಹೆಂಗಿದೆ, ಹೆಂಗ್ ನಡೀತಾ ಇದೆ ಅಂತೇಳಿ. ಹಾಗಾಗಿ ಈ ಮಕ್ಕಳನ್ನು ನಾವು ಈ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀವಿ, ಭವಿಷ್ಯ ಕೊಡುವಂತ ಜವಾಬ್ದಾರಿ ನಮ್ದಿದೆ. ಅದಕ್ಕೆ ಎಲ್ಲರೂ ಸಹ ದಯವಿಟ್ಟು ಇದೇ ರೀತಿ ಸಹಕರಿಸಿ ಒಂದು ಭವಿಷ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ನಾನು ಹೇಳ್ರಿ ಅಂತೇಳಿ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಿಮ್ಮೆಲ್ಲರ ಮನಸ್ಸು ನಾನು ಎರಡು ಮಾತು. ಇನ್ನು ನಾಯಕನಹಟ್ಟಿ ಸರ್ಕಾರಿ ಮಾದರಿ ಶಾಲೆ ಮುಖ್ಯ ಶಿಕ್ಷಕಿ ಎನ್. ಇಂದಿರಮ್ಮರವರು ಮಾತನಾಡಿ, ಶಾಲೆಯ 13 ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡುವುದು ಇದೊಂದು ಚಿಕ್ಕ ಕೊಡುಗೆ. ಇನ್ನಷ್ಟು ದಾನಿಗಳು ಮುಂದೆ ಬಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಇಂತಹ ಕಾರ್ಯಕ್ರಮ ಸ್ಫೂರ್ತಿಯಾಗಬೇಕು ಎಂಬ ಆಶ್ರಯ ನಮ್ಮದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲ್ಮಟ್ಟಕ್ಕೆ ಬರಲು ಸ್ಥಳೀಯ ದಾನಿಗಳು ಸಹಾಯ ಹಸ್ತ ನೀಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ವಿದ್ಯಾಭ್ಯಾಸ ಕಲಿತರೆ ನಮ್ಮ ದೇಶವನ್ನು ಸಾಮಾಜಿಕ, ಆರ್ಥಿಕ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಲಿಷ್ಠಗೊಳಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಹಳ್ಳಿಗಾಡಿನ ಸರ್ಕಾರಿ ಶಾಲೆಯಲ್ಲಿ ಓದುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದು ಅಂತಹ ವಿದ್ಯಾರ್ಥಿಗಳು ಶೈಕ್ಷಣಿಕ ಅಭಿವೃದ್ಧಿ ಒದಗಲಿ ಎಂಬ ಉದ್ದೇಶದಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿಸ್ತರಣೆ ಮಾಡಲಾಗಿದೆ ಎಂದರು. ನೀವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಎಲ್ಲ ಶಾಲೆಗಳನ್ನು ಓದಿಸ್ತೀನಿ ನೋಡ್ರಿ, ಯಾರಿಗಾದ್ರೂ ಉತ್ತರ ಇಲ್ರಿ. ಸಂವಿಧಾನದಲ್ಲಿ ಎಲ್ಲವೂ ಇದೆ, ನಿಮ್ಗೆ ಏನ್ ಬೇಕೋ ಸಿಗುವಂತದ್ದಿದೆ. ಅಂದ್ರೆ ಒಬ್ಬ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಸಣ್ಣ ವ್ಯಕ್ತಿಯಿಂದ ದೊಡ್ಡ ಯಾರೇ ಒಬ್ಬ ಪ್ರಜೆ ನೆಮ್ಮದಿಯಿಂದ ಸಾಗಿಸಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಅವಕಾಶ ಯಾರು ಕೊಟ್ಟಿರೋ ಸಂವಿಧಾನ ಇರೋದ್ರಿಂದ ನಮ್ಗೆ ನೆಮ್ಮದಿಯಿಂದ ನಡೀತಾ. ಸೊ ಅಂತ ಎಲ್ಲವನ್ನು ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಇಂದ್ರಮ್ಮನವರು ಯಾವತ್ತೂ ಕೂಡ ಕೊಡಬೇಕಾಗಿದೆ. ಈಗೆಲ್ಲ ಈ ಯೋಗದಲ್ಲಿ ಸಾಕಷ್ಟು ಕೆಲಸಗಳಿದೆ. ಬಹಳ ಜನ ಇದ್ದಾರೆ, ವಿಶ್ವನಾಥ್, ಸುಮಿತ್ರಮ್ಮ, ಇವರೆಲ್ಲ ಮಹಾಂತೇಶರು, ಮತ್ತೆ ಇವನ್ನ ಫಾಲೋ ಮಾಡತಕ್ಕಂಥ ಕಾರಣ್ಣ, ಈಶ್ವರಪ್ಪ, ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಕೂಡ ಬಹಳ ಜನ ಇದ್ದಾರೆ. ಮತ್ತೆ ವಿಶೇಷವಾಗಿ ಈ ಭಾಗದವರು ಬಹಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ನಮ್ಮ ಸ್ನೇಹಿತರು. ನಾವು ಭಾರಿ ಯಾವಾಗಲೂ ಕೂಡ ಜೊತೆಯಲ್ಲಿ ಇರುವಂತ ಬಹಳಷ್ಟು ಜನರಿಲ್ಲ, ಇಂದಿನಿಂದ ಕೂಡ ಕೆಲಸಕ್ಕೆ ಸೇರಿಲ್ಲ. ಅವರು ಕೂಡ ಈ ಭಾಗದಲ್ಲಿ ಯುವಕ ಆಫೀಸರ್ ಆಗಿ ಪ್ರಮೋಷನ್ ಆಗಿದ್ದಾರೆ. ನಾನೇ ಕರ್ಕೊಂಡ್ಬಂದಿದ್ದೆ, ಬರ್ರಿ ಹೋಗೋಣ ಇದೆಲ್ಲ ನೋಡ್ಕೊಂಬೋಣ ಅಂತ ಹೇಳಿ. ನಮ್ಗೆ ನೋಡಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಲ್ಲೇ ಇರೋಣ ಅನ್ಸುತ್ತೆ. ನಮ್ಗೆ ಬಹಳ ಕೆಲಸದ ಒತ್ತಡ ಇದೆ. ಆದ್ರೆ ಈ ವಾತಾವರಣವನ್ನ ನೀವೆಲ್ಲ ಇದು ಮಾಡಿದ್ರೆ ನೋಡಿದ್ರೆ ಇಲ್ಲೇ ಇರೋದಪ್ಪ, ಎಷ್ಟು ಚಂದ ಇದೆಯಲ್ಲಪ್ಪ, ಇದು ಇಲ್ಲೇ ಸ್ವರ್ಗ ಇದೆ ಅಂತ ಅನಿಸ್ತಾ ಇದೆ ನಮ್ಗೆ. ಅಂಥದ್ದೆಲ್ಲವನ್ನು ನೀವು ಮಾಡ್ಕೊಟ್ಟಿದ್ದೀರ. ದೇವ್ರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಂವಿಧಾನದ ಆಶಯಗಳನ್ನ ಈಡೇರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ಎಲ್ಲರೂ ಕೂಡ ಮಕ್ಕಳೇ ಅಂಬೇಡ್ಕರ್ ಹೆಸರು ಕೇಳಿದಿರಾ? ಅಂಬೇಡ್ಕರ್ ಅಂತ ಯಾವಾಗಲೂ ಹೇಳ್ತಿರ್ಬೇಕು ಎಲ್ಲರೂ ಕೂಡ. ಗೊತ್ತಾಯ್ತಲ್ಲ? ಎಲ್ಲರೂ ಕೂಡ ಒಳ್ಳೇದಾಗಲಿ. ಜೈ ಹಿಂದ್.